ಸಾಮಾಖ್ಯ ಪದ್ಧತಿಯ 7ನೇ ಶ್ಲೋಕದಲ್ಲಿ, ಪಾದುಕಾ ಸಹಸ್ರದ 27ನೇ ಶ್ಲೋಕದಲ್ಲಿ ಈ ಶೇಷತ್ವದ ಬಗ್ಗೆ ಮುಂದುವರೆಸುತ್ತಾ ಹೇಳ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ಶಯ್ಯಾತ್ಮನ ಮಧುರಿಪೋರಪಿ ಶೇಷಭೂತ ಪಾದಾಶ್ರಯೇಣ ಚ ಪುನರ್ದ್ವಿಗುಣೀಕೃತಂ ತತ್ ಭೂಯೋಪಿ ಭಾಗವತ ಶೇಷತಯಾ ತದೇವ ವೆಂಕ್ತುಂ ಪದಾವನಿ ಷಟಾರಿ ಪದಂ ಬಿಭರ್ಷಿ. ಪದಾವನಿ ಪಾದಗಳನ್ನು ಕಾಪಾಡುವ ಪಾದುಕೆಯೇ, ತ್ವಂ ನೀನು, ಶಯ್ಯಾತ್ಮನ ಹಾಸಿಗೆಯಾಗಿರುವುದರಿಂದ, ಮಧುರಿಪೋಹೋ ಮಧು ಎಂಬ ಅಸುರನಿಗೆ ಶತ್ರುವಾದ ಭಗವಂತನಿಗೆ, ಶೇಷಭೂತ ದಾಸಿಯಾಗಿ ಅಸಿ ಆಗುತ್ತೀಯೇ. ತತ್ ಪಾದವನ್ನು ಪಡೆದಿರುವುದರಿಂದ, ದ್ವಿಗುಣೀಕೃತಂ ಅದು ದ್ವಿಗುಣವಾಯಿತು, ಭೂಯೋಪಿ ಮತ್ತೆಯೂ, ತದೇವ ಆ ದಾಸಭಾವವೇ, ಭಾಗವತ ಭಗವಂತನನ್ನ ಸೇರಿದವರಿಗೆ ಶೇಷತೆಯ ದಾಸನಾಗಿರುವುದನ್ನು, ವೆಂಕ್ತುಂ ಪ್ರಕಾಶಪಡಿಸುವುದಕ್ಕೆ, ಷಟಾರಿ ಪದಂ ಷಟಾರಿ ಎಂಬ ಶ್ರೀನಾಮವನ್ನು ಬಿಭರ್ಷಿ ಆರಿಸಿಕೊಂಡಿದ್ದೀಯೇ. ಎಲೈ ಪಾದುಕಾದೇವಿಯೇ, ನೀನಾದರೋ ಭಗವಂತನಿಗೆ ಹಾಸಿಗೆಯಾಗಿ ಅವನ ದಾಸಿಯಾಗಿದ್ದೀಯೆ. ಅದು ಸಾಲದು ಅನ್ನೋ ಹಾಗೆ ಅವನ ಪಾದಗಳಿಗೆ ಸೇವೆ ಮಾಡುವ ಉದ್ದೇಶದಿಂದ ಪಾದುಕೆಯಾದೆ. ಅದೂ ಸಾಕಾಗಲಿಲ್ಲ ನಿನಗೆ, ಇನ್ನೂ ಕೈಂಕರ್ಯ ಮಾಡಬೇಕು ಅನ್ನೋ ಮನಸ್ಸಿನಿಂದ ಭಗವಂತನಿಗೆ ಪ್ರಿಯರಾದ ಭಾಗವತರ ಶೇಷತ್ವ ಹೊಂದೋದಕ್ಕೋಸ್ಕರ ಹಾಗೂ ಶೇಷತ್ವದಲ್ಲಿ ನಮ್ಮಾಳ್ವಾರರನ್ನು ಜಯಿಸುವುದಕ್ಕೋಸ್ಕರ ನೀನು ಅವರ ಹೆಸರನ್ನೇ ಇಟ್ಕೊಂಡು ಅವರಿಗೆ ಶೇಷಭೂತಳಾದೆ. ಶಾಸ್ತ್ರದ ಪ್ರಕಾರ ಒಬ್ಬರ ಹೆಸರನ್ನು ಇಟ್ಕೊಂಡ್ರೆ ಅದು ಅವರಿಗೆ ಶೇಷತ್ವವನ್ನು ತೋರಿಸುತ್ತೆ. ಅಡಿಯಾರಂತ ನಮ್ಮಾಳ್ವಾರರು 7 ಹಂತದ ಶೇಷತ್ವವನ್ನು ಹೇಳಿದರೆ, ನೀನು ಅವರಿಗೆ ಶೇಷತ್ವವನ್ನು ಹೇಳಿ 8ನೇ ಹಂತದ ಶೇಷತ್ವವನ್ನು ಹೇಳಿಬಿಟ್ಟೆ. ನಮ್ಮಾಳ್ವಾರರು ನಿನ್ನ ಹೆಸರನ್ನು ಇಟ್ಕೊಂಡು ನಿನಗೆ ಶೇಷರಾದರೆ, ನೀನು ಅವರ ಹೆಸರನ್ನು ಇಟ್ಕೊಂಡು ಅವರಿಗೆ ಶೇಷಳಾದೆ. ಹೀಗೆ ಇಬ್ಬರೂ ಒಬ್ಬರಿಗೊಬ್ಬರು ಶೇಷಭೂತರಾದಿರಿ ಅಂತಾರೆ ದೇಶಿಕರು. ಇದೇ ಕಾರಣಕ್ಕಾಗಿ ದೇಶಿಕರು ಪಾದುಕೆ ಹಾಗೂ ನಮ್ಮಾಳ್ವಾರರಲ್ಲಿ ಶೇಷತ್ವದ ಸ್ಪರ್ಧೆ ಇದೆ ಅಂತ ಹೇಳಿದ್ದು. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.